ಕೂತಿರೋ ಸೀಟು ತುಂಬಾ ಜನರ ಕನಸು. ಇನ್ಫ್ಯಾಕ್ಟ್ ನನಗೂ ಕೂಡ ಅದು ಕನಸು. ನಿಮ್ಮ ಎಫರ್ಟ್ ಅದಕ್ಕಿಂತ ಹೆಚ್ಚಿರಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗಿಲ್ಲ. ಸರ್, ತುಂಬಾ ಜನಕ್ಕೆ CSAT ಒಂದು ತಲೆನೋವು. Our batch was the last batch which wrote the exam without CSAT. Now being a civil servant ಯಾವ ರಾಜ್ಯದಲ್ಲಿ ಪೋಸ್ಟಿಂಗ್ ಆಗ್ತಿದೆ ನಮಗೆ ಗೊತ್ತಿಲ್ಲ. ಬೇರೆ ಬೇರೆ ಭಾಷೆಗಳನ್ನ ಕಲಿದರ್ಲಿ ತಪ್ಪೇನಿಲ್ಲ. ಸ್ಟೇಜ್ ಆಫ್ ಎಲಿಮಿನೇಷನ್, ನಾಟ್ ಒನ್ ಆಫ್ ಸೆಲೆಕ್ಷನ್. ಸರ್, ನಿಮಗೆ UPSC ಮಾಡೋದಕ್ಕೆ ಪರಿಸ್ಥಿತಿ ಅನುಕೂಲಕರವಾಗಿತ್ತ? We studied purely on the basis of merit. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಕೂತಿರೋ ಸೀಟು ತುಂಬಾ ಜನರ ಕನಸು. ಇನ್ಫ್ಯಾಕ್ಟ್ ನನಗೂ ಕೂಡ ಅದು ಕನಸು. ಹೇಗೆ ನನಸು ಮಾಡ್ಕೋಬಹುದು ಅದನ್ನ ಅಂತ. UPSC is something which ಇದು ಏನು ಅಗೇನ್ ನಾನಿಲ್ಲೇ ರಾಮನಗರ ಜಿಲ್ಲೆಯವನು. ಚಿಕ್ಕದ್ರಿಂದ ಮಂಗಳೂರು, ಪುಟ್ಟಪರ್ತಿ, ಡೆಲ್ಲಿ ಈ ಕಡೆ ಎಲ್ಲ ಸ್ವಲ್ಪ ತಂದೆ ತಾಯಿಯವರು ಪ್ರೋತ್ಸಾಹ ಕೊಟ್ಟು ಓದಿಸಿದ್ರು. ಬಟ್ ಚಿಕ್ಕದ್ರಿಂದ UPSC ಏನಿರಲಿಲ್ಲ. ಡ್ಯೂರಿಂಗ್ ಮೈ ಗ್ರ್ಯಾಜುಯೇಷನ್ ಚೆನ್ನಾಗಿ ಓದ್ತಾ ಇದ್ದೀರಿ ಅಂತ ಹೇಳಿ ನಮ್ಮ ಟೀಚರ್ಗಳನ್ನೇ ದೇ ಆಸ್ಟ್ ಮೀ ಟು ಟ್ರೈ ಆ್ಯಂಡ್ ಅಟೆಂಪ್ಟ್ UPSC. ಓಕೆ. ಅದಾದ ನಂತರ ನನಗೂ ಕೂಡ UPSC ಬಗ್ಗೆ ಎಸ್ಪೆಷಲಿ ಮೈ ಗ್ರ್ಯಾಜುಯೇಷನ್ ಪುಟ್ಟಪರ್ತಿಯಲ್ಲಿ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಇದನ್ನು ಹೆಚ್ಚಿನ ಐಡಿಯಾ ಇರಲಿಲ್ಲ. ಸೊ ಐ ಥಾಟ್ ಡೆಲ್ಲಿಯಲ್ಲಿ JNUಗೆ ಸೇರ್ಕೊಳ್ಳೋಣ, ಸ್ವಲ್ಪ UPSC ಪ್ರಿಪ್ರೇಷನ್ಗೆ ಹೆಲ್ಪ್ ಆಗ್ಬೋದು ಅಂತ ಐ ಜಾಯಿನ್ JNU. ಓಕೆ. ಅಲ್ಲಿ ಅಫ್ಕೋರ್ಸ್ ಥ್ರೂ ಫ್ರೆಂಡ್ಸ್ ಆ್ಯಂಡ್ ಥ್ರೂ ಫ್ಯಾಕಲ್ಟಿ ಆ್ಯಂಡ್ ಥ್ರೂ ಅದರ್ ಪೀಪಲ್ ಐ ಗಾಟ್ ಎ ಪ್ರಿಟಿ ಗುಡ್ ಐಡಿಯಾ ಅಬೌಟ್ UPSC ಹೇಗಿರುತ್ತೆ, ಏನು ಮಾಡಬೇಕು ಅಂತ. ಬಟ್ ಸ್ಟಿಲ್ ಐ ವಾಸ್ ನಾಟ್ ಸೀರಿಯಸ್ ಎನಫ್ ಇನಿಷಿಯಲಿ. ಮೈ ಫಸ್ಟ್ ಅಟೆಂಪ್ಟ್ ಐ ಫೇಲ್ಡ್ ಇನ್ ಕಂಪಲ್ಸರಿ ಲ್ಯಾಂಗ್ವೇಜ್ ಪೇಪರ್, ದಟ್ ಇಸ್ ನಾನು ಕನ್ನಡ ತಗೊಂಡಿದ್ದೆ. ಓಕೆ. ಬಟ್ ಒಂದು 8 ವರ್ಷ ಕನ್ನಡ ನಾನು ಓದಿರಲಿಲ್ಲ. ಸೊ ಐ ಫೇಲ್ಡ್ ಇನ್ ಕಂಪಲ್ಸರಿ ಕನ್ನಡ ಓನ್ಲಿ. ದೆನ್ ಸೆಕೆಂಡ್ ಅಟೆಂಪ್ಟ್ ಇಂಟರ್ವ್ಯೂ ಐ ಗಾಟ್ ಹಿಟ್ ವೆರಿ ಬ್ಯಾಡ್ಲಿ. ದೆನ್ after that, of course, I got into customs and then into IPS. UPSC ಅಲ್ಲಿ there is no guarantee in the sense that I have seen, like I have been ನನ್ನ ಕ್ಲಾಸಿಗೆ ಸ್ಟಾರ್ಟಿಂಗ್ ಫ್ರಮ್ ಕ್ಲಾಸ್ 10 I always been first to class, then first to state, first to university ಎಲ್ಲ ಇದ್ದೆ. ಬಟ್ ಜಸ್ಟ್ ಬಿಕಾಸ್ ನಾನು ಚೆನ್ನಾಗಿ ಓದ್ತಾ ಇದ್ದೆ ಕ್ಲಾಸಲ್ಲಿ ಅಥವಾ ನಾನು ಯೂನಿವರ್ಸಿಟಿಲಿ ಅಂತಂದ ತಕ್ಷಣ UPSCಯಲ್ಲಿ ಗ್ಯಾರಂಟೀಡ್ ಅಂತೇನಿರಲ್ಲ. ಅದಕ್ಕೋಸ್ಕರನೇ ಸಪ್ರೇಟ್ಲಿ ಯು ಹ್ಯಾವ್ ಟು ಮೇಕ್ ಸಫಿಷಿಯಂಟ್ ಎಫರ್ಟ್ ಟು ಎನ್ಶೂರ್ ದಟ್ ಯು ಸೇಲ್ ಥ್ರೂ. ಬಿಕಾಸ್ ನೀವು ಕಂಪೀಟ್ ಮಾಡ್ತಾ ಇರೋದು ಒಂದು 8 ರಿಂದ 9 ಲಕ್ಷ ಜನರಲ್ಲಿ. ಅಟ್ಲೀಸ್ಟ್ 2 lakh candidates are very serious candidates. So you'll be competing with other people who are equally putting as much effort as you. ಸೊ ನಿಮ್ಮ ಎಫರ್ಟ್ ಅದಕ್ಕಿಂತ ಹೆಚ್ಚಿರಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗಿರಬಾರ್ದು. So that way, that's what, like lots of effort was put, lots of learning points were there throughout, and thankfully we did sail through. ಓಕೆ. ಸರ್, ತುಂಬಾ ಜನಕ್ಕೆ CSAT ಒಂದು ತಲೆನೋವು. ಅದನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದೇ ಗೊತ್ತಾಗಲ್ಲ ತುಂಬಾ ಜನಕ್ಕೆ. CSAT was brought in as a great equalizer, I would say. In fact, our batch was the last batch which wrote the exam without CSAT. 2011 batch, 2012 ಇಂದ CSAT ಬಂತು. ಸೊ ನಾನು CSAT ಬರ್ದಿಲ್ಲ. ಬಟ್ when I speak to junior batches, they always say, in fact initially it was said that people who have engineering background ಅಥವಾ MBA background ಅವ್ರಿಗೆ ಈಸಿ ಆಗ್ತದೆ ಬಿಕಾಸ್ ಸಿಮಿಲಾರಿಟಿ ಇರ್ತದೆ ಭಾಳ ಅವರಿಗೆ ಅಂತ. ಬಟ್ ಆಲ್ ಸೆಡ್ ಅಂಡ್ ಡನ್, ಇಟ್ಸ್ ಅಬೌಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ದೆನ್ ಇಂಗ್ಲೀಷ್ ಸ್ಕಿಲ್ಸ್, ಈ ಟೈಪ್. ನಾವು ಬೀಯಿಂಗ್ ಎ ಸಿವಿಲ್ ಸರ್ವೆಂಟ್ ಯಾವ ರಾಜ್ಯದಲ್ಲಿ ಪೋಸ್ಟಿಂಗ್ ಆಗ್ತದೆ ನಮಗೆ ಗೊತ್ತಿಲ್ಲ. ಸೊ ಬೈ ಡಿಫಾಲ್ಟ್ ಯು ಹ್ಯಾವ್ ಟು ಬಿ ರೆಡಿ ಟು ಪಿಕಪ್ ಎನಿ ಲ್ಯಾಂಗ್ವೇಜ್, ಲರ್ನ್ ಎನಿ ಲ್ಯಾಂಗ್ವೇಜ್. ಈಗ ಫಾರ್ ಎಕ್ಸಾಂಪಲ್ ಹೊರಗಡೆ ರಾಜ್ಯದಿಂದ ಬಂದಂಥ ಸುಮಾರು ಜನ IPS IAS ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಅವರು ಕನ್ನಡ ಫೈಲ್ಗಳನ್ನ ಓದ್ಕೊಂಡು ಅದರಲ್ಲಿ ಉತ್ತರ ಕೊಟ್ಕೊಂಡು ಕನ್ನಡದಲ್ಲ ಯಾವುದೇ ಹಳ್ಳಿಯವನಾದರೂ ಕೂಡ ಅವನ ಜೊತೆ ಕನ್ನಡದಲ್ಲಿ ಮಾತಾಡಿ ಅವನಿಗೆ ಕನ್ವಿನ್ಸ್ ಮಾಡುವಂಥ ಸ್ಥಿತಿಯಲ್ಲಿ ಆದಷ್ಟು ಬೇಗ ವಿತಿನ್ 1 or 2 years ಬರಬೇಕು. ಸೊ ಇಂಥ ನಿಟ್ಟಲ್ಲಿ ಇರ್ಬೇಕಾದ್ರೆ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಆರ್ ಲೈಕ್ ಫಾರ್ ಎಕ್ಸಾಂಪಲ್ ಗ್ಲೋಬಲಿ ಸ್ಪೀಕಿಂಗ್, ಪ್ಯಾನ್ ಇಂಡಿಯಾ ಸ್ಪೀಕಿಂಗ್, ಅಟ್ಲೀಸ್ಟ್ ಮಿನಿಮಮ್ ಇಂಗ್ಲೀಷ್ ಮತ್ತು ಹಿಂದಿ ಅಲಾಂಗ್ ವಿತ್ ನಿಮ್ಮ ಮದರ್ ಟಂಗ್ ಯಾವುದಿರುತ್ತೆ ಅದ್ರ ಜೊತೆಗೆ ಇಷ್ಟನ್ನು ಮಿನಿಮಮ್ ಕಲ್ತ್ರೆ. ಬಿಕಾಸ್ ಇಫ್ ಯು ಆರ್ ಟ್ರೈಂಗ್ ಟು ಬಿಕಮ್ ಎನ್ ಆಲ್ ಇಂಡಿಯಾ ಸರ್ವೆಂಟ್, ದೀಸ್ ಟು ಆರ್ ಲೈಕ್ ಬೇಸಿಕ್ ಸ್ಕಿಲ್ಸ್ ವಿಚ್ ಹ್ಯಾವ್ ಟು ಬಿ ದೇರ್ ವಿತ್ ಎವ್ರಿಬಡಿ. ಸೊ ಅದನ್ನು ಸ್ವಲ್ಪ ಚಿಕ್ಕದ್ರಿಂದನೇ ರೂಢಿ ಮಾಡಿಕೊಂಡ್ರೆ ಒಳ್ಳೇದು ಅನ್ನಿಸ್ತದೆ. ಈಗ ನಮಗೂ ಕೂಡ ಕನ್ನಡದ ಮೇಲೆ ತುಂಬ ಪ್ರೀತಿ ಇದೆ, ನಾವು ಕನ್ನಡದವನೇ. ಬಟ್ ಕನ್ನಡದ ಜೊತೆಗೆ ಇಂಗ್ಲೀಷು ಬರ್ತದೆ, ಹಿಂದಿಯೂ ಬರ್ತದೆ ಓದಲಿಕ್ಕೆ ಬರೀಲಿಕ್ಕೆ, ದೆನ್ ತೆಲುಗು ಮಾತಾಡ್ಲಿಕ್ಕೆ ಬರ್ತದೆ, ತಮಿಳ್ ಮಾತಾಡ್ಲಿಕ್ಕೆ ಬರ್ತದೆ. ದರ್ ಇಸ್ ನಥಿಂಗ್ ರಾಂಗ್ ಇನ್ ಲರ್ನಿಂಗ್. ಬೇರೆ ಬೇರೆ ಭಾಷೆಗಳನ್ನ ಕಲಿದರ್ಲಿ ತಪ್ಪೇನಿಲ್ಲ. ಆ್ಯಂಡ್ ಇಟ್ ಜಸ್ಟ್ ಎನ್ಹಾನ್ಸಸ್ ದ ಅಮೌಂಟ್ ಆಫ್ ಪೀಪಲ್ ಯು ಕ್ಯಾನ್ ಟಾಕ್ ಟು ಆಲ್ಸೋ and interact with on a regular basis.
So that language skills is something which of course is being tested in CSAT also, which is a good thing only. So mainly ivaga marks differentiate in barodu nimma how you answer in mains and how well you know your subject, the one subject you have taken. Alli then of course like interview in the end alli bala differentiate ಆಗ್ತದೆ. So I think as far as test goes, it's okay because CSAT primarily is there in the preliminary stage of exams, which is always a stage of elimination, not one of selection. ಸೊ ಅಲ್ಲಿ CSAT ಇರೋದ್ರಿಂದ ಅಂಥ ಮೇಜರ್ ಇಶ್ಯೂ ಏನಿಲ್ಲ ಅಂತ ಅನ್ಕೊಂತಾನೆ. ಓಕೆ ಸರ್, ನಿಮಗೆ UPSC ಮಾಡೋದಕ್ಕೆ ಪರಿಸ್ಥಿತಿ ಅನುಕೂಲಕರವಾಗಿತ್ತ ಅವತ್ತು ಅಂತ? ಥ್ಯಾಂಕ್ಫುಲಿ ಅಗೇನ್ ಮೈ ಫಾದರ್ ವಾಸ್ ಅ ಗೌರ್ಮೆಂಟ್ ಸರ್ವೆಂಟ್. ಈ ವಾಸ್ ಇನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಿ ಇಲ್ಲಿ. ಆ್ಯಂಡ್ ವಿ ಸ್ಟಡಿಡ್ ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಮೆರಿಟ್. ಅಳಿಕೆ ಅಂತ ಮಂಗಳೂರು ಹತ್ರ, ದೆನ್ ಪುಟ್ಟಪರ್ತಿ ಮತ್ತು JNU. ಸೊ ಗಿವನ್ ಆರ್ places of study, it was basically merit-based selection and very highly subsidized education also there. So there was not much of financial stress. My mom and dad were decently well off, so anta issue ಏನirilla. Like major issue was the amount of effort that was required to be put in. I was primarily interested in sports, so ಓದೋದ್ರಲ್ಲಿ ಅಂತ ಇಂಟ್ರೆಸ್ಟ್ ಇರಲಿಲ್ಲ. So I had to put in lots of effort to actually sit down and study.